ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂಗ್ಲಿಷ್ ಯಾಕೆ ಎಲ್ರಿಗೂ ಇಷ್ಟು ಕಷ್ಟ ಆಗುತ್ತೆ? ಬಹಳ ಜನರಿಗೆ ತುಂಬಾ ಕಷ್ಟ ಆಗುತ್ತೆ, ಆದರೆ ಕೆಲವರಿಗೆ ಓಕೆ ಅಂತ ಅನ್ಸುತ್ತೆ. ಆದ್ರೂ ಕಲೀಲಿಕ್ಕೆ ಕಷ್ಟ ಆಗುತ್ತೆ, ಎಷ್ಟು ಕಲ್ತ್ರೂ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಈ ಸಮಸ್ಯೆಯಿಂದ ನೀವು ಪರದಾಡ್ತಾ ಇದ್ದೀರಾ, ಈ ಸಮಸ್ಯೆಯಿಂದ ನೀವು ಒದ್ದಾಡ್ತಿದ್ದೀರಾ, ಆ ಚಿಂತೆನ ಇವತ್ತೇ ಬಿಟ್ಬಿಡಿ. ಯಾಕೆಂದ್ರೆ ನಾನು ಇವತ್ತು ಏನು ಹೇಳ್ಕೊಡ್ತೀನಿ ಅಂದ್ರೆ ನಿಮಗೆ ಒಂದು ಸಿಂಪಲ್ ಟ್ರಿಕ್ ಅನ್ನು ಹೇಳ್ಕೊಡ್ತೀನಿ ಇಂಗ್ಲಿಷ್ ಕಲಿಯೋಕ್ಕೆ. ಈ ಸಿಂಪಲ್ ಟ್ರಿಕ್ ನ ನೀವು ಬಳಸಿದ್ರೆ ಬಹುಶಃ ನೀವು ಇಂಗ್ಲಿಷನ್ನ ಸರಿಯಾದ ರೀತಿಯಲ್ಲಿ ಕಲಿತಾ ಇಲ್ಲ, ಹಾಗಾಗಿ ನಿಮಗೆ ಇಂಗ್ಲಿಷು ಸರಿಯಾಗಿ ಬರ್ತಾ ಇಲ್ಲ ಇರ್ಬೋದಲ್ವಾ. ಸೊ ಇವತ್ತು ನಾನು ಹೇಳ್ಕೊಡೋ ಟಿಪ್, ಇವತ್ತು ನಾನು ಹೇಳ್ಕೊಡೋ ಟ್ರಿಕ್ ಅಂತನಾದ್ರೂ ಹೇಳ್ಬೋದು. ಇದು ನಿಮಗೆ 70% ಇಂಗ್ಲಿಷು ನಿಮಗೆ ಹೇಳ್ಕೊಡುತ್ತೆ. ಅಂದರೆ 70% ಇಂಗ್ಲಿಷು ಇದೇ ರೀತಿ ಇರುತ್ತೆ, 70% ಇಂಗ್ಲಿಷು ನಿಮಗೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರುತ್ತೆ. ಓಕೆ, ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಬಹಳ ವಿಷಯಗಳಿದೆ ಇದರಲ್ಲಿ ಕಲಿಯಲಿಕ್ಕೆ. 70% ಇಂಗ್ಲಿಷ್ನ ನಾವು ಯಾವ ತರ ಕಲಿಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ, ಹಾಗೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ನಿಮಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಈಗ ಸಿಂಪಲ್ ಆಗಿ ಕಲಿಬೋದು ಇಂಗ್ಲೀಷ್. ಸಿಂಪಲ್ ಆಗಿ ಒಂದು ಟ್ರಿಕ್ ಇದೆ. ಅದು ಏನದು? ಎಸ್, ಏನಂತ ಹೇಳಿದ್ರೆ, ನಾವು ಮಾಡೋ ತಪ್ಪುಗಳನ್ನು ಸರಿಪಡಿಸ್ಕೋಬೇಕು. ಆಮೇಲೆ ಹೊಸ ವಿಷಯ ಯಾವುದು ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ತುಂಬ ಜನ ಇದನ್ನು ಮಾಡೋದೇ ಇಲ್ಲ. ಇಲ್ಲಿ ನೋಡಿ, ಸಿಂಪಲ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್. ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್, ಪ್ರಶ್ನೆ ಉತ್ತರ ಕೇಳಬೇಕಾದ್ರೆ ನಾವು ಯಾವ ಥರ ಪ್ರಶ್ನೆ ಕೇಳಬೇಕು, ಸರಿಯಾದ ರೀತಿ ಏನು, ಪ್ರಶ್ನೆ ಕೇಳುವ ರೀತಿ ಏನು, ಸರಿಯಾದ ರೀತಿ ಏನು, ಸಿಂಪಲ್ ವೇ ಏನು, ಇದನ್ನು ನಾವು ಫಸ್ಟೇ ತಿಳ್ಕೋಬೇಕು. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ ಈಗ ನೋಡಿ, ಇಲ್ಲಿ ಸಿಂಪಲ್ ಆಗಿ ನಾನು ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಶ್ನೆ ಏನು? ನಾನು. ಸಾರಿ, ಸಬ್ಜೆಕ್ಟನ್ನು ಯಾರ ಬಗ್ಗೆ ಮಾತಾಡ್ತಿದ್ವಿ? ನಾನು, ನನ್ನ ಬಗ್ಗೆ. ಓಕೆ, ಸೊ ನಾನು ಈಗ ನನ್ನ ಬಗ್ಗೆ ನಾನು ಕೇಳಬೇಕಾದ್ರೆ ಫಸ್ಟ್ ನನ್ನಿಂದನೇ ಸ್ಟಾರ್ಟ್ ಮಾಡೋಣ. ನನ್ನ ಬಗ್ಗೆ ನಾನು ಕೇಳಬೇಕಾದ್ರೆ ನಾನೇನು ಕೇಳ್ತೀನಿ? ಉದಾಹರಣೆಗೆ, ನಾನು ಲೇಟ್ ಆದ್ನಾ ಅಂತ ನಾವು ಕೇಳಬೇಕಾದ್ರೆ ಹೆಂಗೆ ಕೇಳ್ತೀವಿ ನಾವು? ನಾನು ಲೇಟ್ ಆದ್ನಾ ಏನು? ಅದು ಗೊತ್ತಿಲ್ಲ ಸರ್. ಸೊ ಇಲ್ಲಿ ನಾವು ಆಮ್ ಐ ಲೇಟ್ ಆ್ಯಮನ್ನು ಫಸ್ಟ್ ಹಾಕಬೇಕು. ಅದು ಯಾಕೆ? ಐ ಆಮ್ ಅಲ್ವಾ? ಐ ಆಮ್, ಹೌದು. ಐ ಆಮ್ ಯಾವಾಗ? ಆದೆ ಅಂತ ಇದ್ದಾಗ. ನಾನು ಲೇಟ್ ಆದೆ, ಐ ಆಮ್ ಲೇಟ್. ಈ ನಾ ಇದೆಯಲ್ವಾ, ನಾನು ಲೇಟ್ ಆದ್ನಾ. ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳೋದು. ಲೇಟ್ ಆದ್ನಾ? ಆಮ್ ಐ ಲೇಟ್? ನಾನು ಲೇಟ್ ಆದ್ನಾ? ಅದಕ್ಕೆ ಉತ್ತರ ಏನು? ಬೇರೆಯವ್ರು ಹೇಳ್ತಾರೆ. ಏನು ಹೇಳ್ತಾರೆ? ಎಸ್ ಯು ಆರ್ ಲೇಟ್. ಮತ್ತು ನೋಡಿ, ಯು ಲೇಟ್ ಅಲ್ಲ, ಆರ್ ಯೂಸ್ ಮಾಡಲೇಬೇಕು. ಎಸ್ ಯು ಆರ್ ಲೇಟ್. ಇಲ್ಲ, ನೀವು ಲೇಟ್ ಇಲ್ಲ, ಕರೆಕ್ಟ್, ಸರಿಯಾದ ಟೈಮಿಗಿದ್ದೀರಾ ಅಂತ ಹೇಳೋಕ್ಕೆ ನೋ ಯು ಆರಂಟ್ ಲೇಟ್. ಅರಂಟ್ ಅಂದರೆ ಶಾರ್ಟ್ ಫಾರ್ಮ್ ಆಫ್ ಆರ್ ಮತ್ತು ನಾಟ್ ಸೇರಿ ಅರಂಟ್ ಆಗುತ್ತೆ. ಸೊ ಇಲ್ಲಿ ಓನ ತೆಗೆದು ಫಸ್ಟ್ ಆಫ್ ಎ ಹಾಕ್ತೀವಿ. ಅರಂಟ್, ಯು ಆರ್ ನಾಟ್ ಅಂತಲೂ ಹೇಳ್ಬೋದು, ಅಥವಾ ನೋ ಯು ಆರಂಟ್ ಲೇಟ್. ನೋ ಯು ಆಂಟ್ ಲೇಟ್. ನೀನು ಸರಿಯಾಗಿ ಬಂದಿದೆಯಾ, ಸರಿಯಾದ ಸಮಯಕ್ಕೆ ಬಂದಿದೆಯಾ. ಸೊ ಈ ಥರ ಐ ಆಮ್ ಲೇಟ್, ಆಮ್ ಐ ಲೇಟ್, ಯು ಆರ್ ಲೇಟ್, ಆರ್ ಯು ಅಂತ ಅದನ್ನು ಮುಂದೆ ತೋರಿಸ್ತೀನಿ. ಓಕೆ, ಸೊ ಬೇಸಿಕ್ಲಿ ನಾವು ಇದನ್ನು ಪ್ರಾಕ್ಟೀಸ್ ಮೂಲಕ ಸರಿಪಡಿಸ್ಕೋಬೇಕು. ಈಗ ನನ್ನ ಬಗ್ಗೆ ನಾನು ಕೇಳ್ತಿರೋದು ಆಮ್ ಐ. ನೋಡಿ, ಆಮ್ ಐ, ನಾನು ಕರೆಕ್ಟ್ ಜಾಗದಲ್ಲಿದ್ದೀನಾ, ನಾನು ಸರಿಯಾದ ಜಾಗದಲ್ಲಿದ್ದೀನಾ, ಇದನ್ನು ನಾವು ಕೇಳಬೇಕಾದ್ರೆ ಹೇಗೆ ಕೇಳ್ತೀವಿ? ಆಮ್ ಐ ಇನ್ ದ ರೈಟ್ ಪ್ಲೇಸ್? ನಾನು ಸರಿಯಾದ ಜಾಗದಲ್ಲಿದ್ದೀನಾ? ಆಮ್ ಐ ಇನ್ ದ ರೈಟ್ ಪ್ಲೇಸ್? ನಾನು ಸರಿಯಾದ ಜಾಗದಲ್ಲಿದ್ದೀನಾ? ಓಕೆ, ನೆಕ್ಸ್ಟ್ ನೋಡಿ, ಅವಾಗ ಹೌದು, ನೀವು ಸರಿಯಾದ ಜಾಗದಲ್ಲಿದ್ದೀರಾ. ಎಸ್ ಯು ಆರ್ ಇನ್ ದ ರೈಟ್ ಪ್ಲೇಸ್. ಹೀಗೆ ಹೇಳಬೇಕೇ ಹೊರತು ಇದರಲ್ಲಿ ನೋಡಿ, ಪ್ರಶ್ನೆ ಹೇಗೆ ಕೇಳಬೇಕು, ಉತ್ತರ ಹೇಗೆ ಹೇಳಬೇಕು, ಇವೆರಡನ್ನೂ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಗಮನಿಸಿ, ಇದನ್ನು ಗಮನಿಸಿ ನೀವು ಫಾಲೋ ಮಾಡಿ, ಬರ್ಕೊಳ್ಳಿ.
ಫಾಲೋ ಮಾಡಬೇಕು, ಇದನ್ನು ರಿಪೀಟೆಡ್ ಆಗಿ ಹೇಳಬೇಕು, ಪದೇ ಪದೇ ನೋಡಬೇಕು ವಿಡಿಯೋನ, ಆಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಆಮ್ ಐ. ಸೊ ಎಲ್ಲರಿಗೂ ಡೌಟ್ ಆಗುತ್ತೆ, ಆಮ್ ಐ ಹೆಂಗೆ ಬರುತ್ತೆ? ಐ ಆಮ್ ಅಲ್ವಾ? ಹೌದು. ಆಮ್ ಐ ಇನ್ ದ ರೈಟ್ ಪ್ಲೇಸ್? ನಾನು ಸರಿಯಾದ ಜಾಗದಲ್ಲಿ ಇದ್ದೀನಾ? ಆಮ್ ಐ ಯು ಆರ್ ಇನ್ ದ ರೈಟ್ ಪ್ಲೇಸ್. ಹೌದು, ನೀವು ಸರಿಯಾದ ಜಾಗದಲ್ಲಿ ಇದ್ದೀರಾ. ಇಲ್ಲ, ನೀವು ಸರಿಯಾದ ಜಾಗದಲ್ಲಿ ಇಲ್ಲ ಅಂತ ಹೇಳಕ್ಕೆ ಹೇಗೆ? ನೋ ಯು ಆರ್ ನಾಟ್. ನೋ ಯು ಆರ್ ನಾಟ್. ಯು ಆರಂಟ್ ಆರ್ ಆರ್ ನಾಟ್ ಅಂತ ಹೇಳ್ಬೋದು. ನೋ ಯು ಆರಂಟ್ ಇನ್ ದ ರೈಟ್ ಪ್ಲೇಸ್. ನೋ ಯು ಆರ್ ನಾಟ್ ಇನ್ ದ ರೈಟ್ ಪ್ಲೇಸ್, ಯು ಆರ್ ಇನ್ ದ ರಾಂಗ್ ಪ್ಲೇಸ್. ಓಕೆ, ನೆಕ್ಸ್ಟ್ ನೋಡಿ, ನಾನು ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀನಾ? ನಾನು ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀನಾ? ಸೊ ಆಮ್ ಐ ಟಾಕಿಂಗ್ ಟೂ ಫಾಸ್ಟ್? ಆಮ್ ಐ ಟಾಕಿಂಗ್ ಟೂ ಫಾಸ್ಟ್? ಉದಾಹರಣೆಗೆ, ಆಮ್ ಐ ಟಾಕಿಂಗ್ ಟೂ ಫಾಸ್ಟ್? ಆಮ್ ಐ ಟಾಕಿಂಗ್ ಟೂ ಫಾಸ್ಟ್? ಸೊ ಇದು ಸ್ವಲ್ಪ ಫಾಸ್ಟ್ ಅಂತ ಅನ್ಸುತ್ತೆ ನಿಮಗೆ. ಆಮ್ ಐ ಟಾಕಿಂಗ್ ಟೂ ಫಾಸ್ಟ್? ಇಲ್ಲ, ಈಗ ನಾನು ಸ್ಲೋ ಆಗಿ ಮಾತಾಡ್ತೀನಿ. ಆಮ್ ಐ ಟಾಕಿಂಗ್ ಟೂ ಸ್ಲೋ? ನಾನು ತುಂಬ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಾ? ರೈಟ್. ಸೊ ಆಮ್ ಐ ಟಾಕಿಂಗ್ ಟೂ ಫಾಸ್ಟ್? ತುಂಬ. ಓಕೆ, ಆಮ್ ಐ ಎಲ್ಲಿ ಯೂಸ್ ಮಾಡ್ತೀವಿ? ನನ್ನ ಬಗ್ಗೆ ನಾನೇ ಕೇಳಬೇಕಾದ್ರೆ. ಎಸ್ ಯು ಆರ್ ಟಾಕಿಂಗ್ ಟೂ ಫಾಸ್ಟ್. ಎಸ್ ಯು ಆರ್ ಟಾಕಿಂಗ್ ಟೂ ಫಾಸ್ಟ್. ನೋ ಯು ಆರಂಟ್ ಟಾಕಿಂಗ್. ನೋ ಯು ಆರಂಟ್ ಟಾಕಿಂಗ್. ಯು ಆರ್ ನಾಟ್ ಟಾಕಿಂಗ್ ಟೂ ಫಾಸ್ಟ್. ಯು ಆರ್ ಟಾಕಿಂಗ್ ಟೂ ಸ್ಲೋ. ನೀನು ತುಂಬ ಸ್ಲೋ ಆಗಿ ಮಾತಾಡ್ತಿದೀಯಾ? ಯು ಆರ್ ಟಾಕಿಂಗ್ ನಾರ್ಮಲ್ ಅಂತಲೇ ಹೇಳ್ಬೋದು. ಓಕೆ, ರೈಟ್. ಸೊ ಈಗ ಆಮ್ ಐ ನೋಡಿದ್ವಿ. ರೈಟ್. ನೆಕ್ಸ್ಟು ಇಲ್ಲಿ ಆಮ್ ಐ ಅಲ್ಲೇ ನಾನು ಭಾಳ ಸೆಂಟೆನ್ಸಸ್ ಇದೆ ನಿಮಗೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂತ. ಆಮ್ ಐ ಸಾಕು. ಅದು ಬಿಟ್ಟರೆ ಸೆಕೆಂಡ್ ಸಬ್ಜೆಕ್ಟ್ ಯು. ಯು ಅಂದರೆ ನೀನು ಅಲ್ವಾ? ನೀನು ಅಥವಾ ನೀವು. ಇದನ್ನು ಯು ಅಂತ ನಾವು ಕೇಳಬೇಕಾದ್ರೆ ಆಮ್ ಐ ನಾವು ಬಿಟ್ಬಿಡೋಣ. ಆಮ್ ಐ ಸಾಕು. ಐ ಆಮ್ ಐ. ನಾವು ಯು ಆರ್. ಯು ಬಂದಾಗ ಆರ್ ಹೇಳಬೇಕಲ್ವ? ಯು ಆರ್. ಬಟ್ ಇಲ್ಲಿ ಆರ್ ಬಂದಿದೆಯಲ್ಲ ಫಸ್ಟಿಗೆ. ಆರ್ ಯು ಯಾಕೆ ಕೇಳಬೇಕು ನಾವು? ಈಗ ನಿನಗೆ ಹಸಿವಾಗಿದೆಯಾ? ನಿನಗೆ ಅನ್ಲಿಕ್ಕೆ ಇಂಗ್ಲೀಷಲ್ಲಿ ಯು, ಅಥವಾ ಯು ನೀನು. ನಿನಗೆ ಹಸಿವಾಗಿದೆ, ನೀನು ಹಸ್ಕೊಂಡಿದೆಯಾ ಅಂತ ಕೇಳೋಕ್ಕೆ ಯು ಹಂಗ್ರಿ. ಅದು ಸರಿನಾ? ಸ್ವಲ್ಪ ಸರಿ ಇರ್ಬೋದು, ಆದರೆ ಸರಿಯಾಗಿ ಹೇಳೋದು ಆರ್ ಯು ಹಂಗ್ರಿ. ಇದು ಸಮಸ್ಯೆ ಏನಂದರೆ, ಕನ್ನಡದಲ್ಲಿ ನಾವು ನಿನಗೆ ಹಸಿವಾಗ್ತಿದೆಯಾ ಅಥವಾ ಇದನ್ನು ಹೆಂಗೆ ಹೇಳ್ತೀವಿ? ನಿನಗೆ ಹಸಿವು ಆಗಿದೆ. ನಿನಗೆ ಹಸಿವಾಗಿದೆ. ಈಗ ಯು ಆರ್ ಹಂಗ್ರಿ. ನಿನಗೆ ಹಸಿವಾಗಿದೆ, ಯು ಆರ್ ಹಂಗ್ರಿ. ನಿನಗೆ ಹಸಿವಾಗಿದೆ, ಇದನ್ನೇ ಪ್ರಶ್ನೆಯಾಗಿ ಕೇಳ್ತಾರೆ ಕೆಲವರು. ನಿನಗೆ ಹಸಿವಾಗಿದೆ, ಆ್ಯಕ್ಚುಲಿ ಕನ್ನಡದಲ್ಲಿ ನಿನಗೆ ಹಸಿವಾಗಿದೆ ಯಾ ಹಾಕ್ಬೇಕು ನಾವಿಲ್ಲಿ. ಪ್ರಶ್ನೆ ಯಾ ಹಾಕಿದಾಗಲೇ ಅದು ಪ್ರಶ್ನೆ ಆಗೋದು ಅಲ್ವಾ? ಯಾ ಹಾಕಿದಾಗಲೇ ಅದು ಪ್ರಶ್ನೆ ಆಗೋದು. ಸೊ ನಿನಗೆ ಹಸಿವಾಗಿದೆಯಾ, ಅದಕ್ಕೆ ನಾವು ಆರ್ ಯು ಹಂಗ್ರಿ. ಯು ಆರ್ ಹಂಗ್ರಿ ಅಂತ ಹೇಳಂಗಿಲ್ಲ. ಯು ಆರ್ ಹಂಗ್ರಿ ಅಂದರೆ ನಿನಗೆ ಹಸಿವಾಗಿದೆ. ದಟ್ಸ್ ನಾಟ್ ಅ ಕ್ವೆಶ್ಚನ್, ದಟ್ ಈಸ್ ಅ ಡೈರೆಕ್ಟ್ ಸ್ಟೇಟ್ಮೆಂಟ್. ನಿನಗೆ ಹಸಿವಾಗಿದೆ, ಅದು ನನಗೆ ಗೊತ್ತು. ಐ ನೋ ದ್ಯಾಟ್ ಯು ಆರ್ ಹಂಗ್ರಿ, ಆರ್ ಐ ನೋ ಯು ಆರ್ ಹಂಗ್ರಿ, ಐ ನೋ ದ್ಯಾಟ್. ಸೊ ನಿನಗೆ ಹಸಿವಾಗಿದೆಯಾ ಅಂತ ನೀವು ಪ್ರಶ್ನೆ ಕೇಳಬೇಕಾದ್ರೆ ಯು ನೀಡ್ ಟು ಆಸ್ಕ್ ಲೈಕ್ ಆರ್ ಯು ಹಂಗ್ರಿ. ರೈಟ್. ಅದಕ್ಕೆ ಉತ್ತರ ಏನು? ಎಸ್ ಐ ಆಮ್. ನಿಮಗೆ ಯಾರಾದರೂ ಕೇಳಿದ್ರೆ ಆರ್ ಯು ಹಂಗ್ರಿ ಅಂತ ಯಾರಾದರೂ ನಿಮಗೆ ಕೇಳಿದ್ರೆ ನೀವು ಹೇಳಿ ಎಸ್ ಐ ಆಮ್ ಹಂಗ್ರಿ. ನೋ ಐ ಆಮ್ ನಾಟ್ ಹಂಗ್ರಿ, ಐ ಆಮ್ ಫುಲ್. ಐ ಜಸ್ಟ್ ಏಟ್ some snacks. Or you can say I just ate an apple, or I just drank juice, or I just had a good meal. I'm not hungry. Are you hungry? Right? Okay. So I'm not hungry. ಈ ಥರ ಕರೆಕ್ಟಾಗಿ ನಾವು ಆ ಪದಗಳನ್ನು ಬಳಸಬೇಕು. ಅಯ್ಯೋ ಸರ್, ಇದು ತುಂಬ ಗ್ರಾಮರ್ ಥರ ಇದೆ, ಇದರಲ್ಲಿ ನಾವು ಆರು ಈಸು ವಾಸು ಗ್ರಾಮರ್ ಥರ ಇದೆ, ನಮಗೆ ಇದಾಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವೆಲ್ಲ ಬಳಸಲೇಬೇಕು. ಕನ್ನಡದಲ್ಲಿ ಗ್ರಾಮರ್ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಎಲ್ಲ ಭಾಷೆಯಲ್ಲೂ ಗ್ರಾಮರ್ ಇದೆ. ಗ್ರಾಮರ್ ಇಲ್ಲದೇ ಏನೂ ಇಲ್ಲ. ಆದರೆ ಕಲಿಯೋ ರೀತಿ ಯಾವುದು ಫಸ್ಟ್ ಕಲಿಬೇಕು? ಒಂದು ಸ್ವಲ್ಪ ವೊಕ್ಯಾಬ್ಯುಲರೀಸು, ಒಂದು ಸ್ವಲ್ಪ ಸೆಂಟೆನ್ಸು, ಫ್ರೇಸಸ್ಸು ಕಲಿತು ಅದರ ಮಧ್ಯದಲ್ಲಿ ಗ್ರಾಮರ್ ಸ್ವಲ್ಪ ಕಲಿತಾ ಹೋದಾಗ ನಮಗೆ ತುಂಬ ಕಷ್ಟ ಅಂತ ಅನ್ಸಲ್ಲ. ಒಂದೇ ಸಲ ನಾವು ಪಾರ್ಟ್ಸ್ ಆಫ್ ಸ್ಪೀಚ್, ಸ್ಪೋಕನ್ ಇಂಗ್ಲೀಷ್ ಅಂತ ಅಂದ ತಕ್ಷಣ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದುಬಿಡುತ್ತೆ. ಇದುವರೆಗೂ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ. ಪಾರ್ಟ್ಸ್ ಆಫ್ ಸ್ಪೀಚ್ ಅದರ ಅವಶ್ಯಕತೆ ಇದೆ, ಆದರೆ ಯಾಕೆ ಇದನ್ನು ಪಾರ್ಟ್ಸ್ ಆಫ್ ಸ್ಪೀಚ್? ಕನ್ನಡದಲ್ಲಿ ಕನ್ನಡ ಹೇಳ್ಕೊಡ್ಬೇಕಾದ್ರೆ ನೀವು ಕನ್ನಡ ಭಾಷೆಯ ಪಾರ್ಟ್ಸ್, ಭಾಗಗಳು ಏನು, ಭಾಷೆಯ ಭಾಗಗಳು ಅಂತ ಹೇಳ್ಕೊಡ್ತೀವ. ಕನ್ನಡದಲ್ಲಿ ಏನದು? ನಾಮಪದ, ಸರ್ವನಾಮ, ಕ್ರಿಯಾಪದ, ಕ್ರಿಯಾವಿಶೇಷಣ, ಇದೆಲ್ಲ ಆಬ್ಜೆಕ್ಟಿವ್ಸ್, ಅದು ಅಂಥವೆಲ್ಲ ಬರ್ತವೆ. ಇವೆಲ್ಲ ಬೇಕು. ಆದರೆ ಯಾವಾಗ ಇದೆಲ್ಲ ಸ್ಟ್ಯಾಂಡರ್ಡ್ ಹೈ ಲೆವೆಲಿಗೆ ಹೋದಾಗ ನಮಗೆ ಬೇಕಾಗುತ್ತೆ ಅಷ್ಟೇ. ಬಿಟ್ಟರೆ ಪಾರ್ಟ್ಸ್ ಆಫ್ ಇದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಹೇಳ್ತಾ ಕೂತ್ರೆ ಆಗೋದಿಲ್ಲ. ನೌನು, ಪ್ರೊನೌನ್ ಇದೆಲ್ಲ ಅವಶ್ಯಕತೆ ಇಲ್ಲ. ಯಾವುದು ಬೇಕು ಅದು ಪ್ರೊನೌನ್ ಅನ್ನೋದು ಬೇಕು. ಓಕೆ, ಅದು ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ.
ಓಕೆ. ಬಟ್ ತುಂಬ ಕಾಂಪ್ಲಿಕೇಟೆಡ್ ನಾವೇ ಮಾಡ್ಕೋಬೇಡಿ. ಗ್ರಾಮರ್ ಅಂದಿದ ತಕ್ಷಣ ಅಯ್ಯೋ ಏನದು ಗ್ರಾಮರ್ ಕಲಿಯೋಕ್ಕಾಗಲ್ಲ, ಅಲ್ಲ, ಗ್ರಾಮರ್ ಕಲೀಲೇಬೇಕು. ಅದ್ರ ಜೊತೆಗೆ ಜನರಲ್ ಆಗಿ ಇಂಗ್ಲೀಷನ್ನು ಕಲಿಬೇಕಾದ್ರೆ ಕೆಲವು ವಿಷಯಗಳನ್ನು ನಾವು ಸಿಂಪಲ್ ಆಗಿ ಕಲಿಬೇಕು. ಓಕೆ, ಸೊ ಮುಂದಕ್ಕೆ ಹೋಗೋಣ. ನೋಡಿ, ಆರ್ ಯು ಫ್ರಮ್ ಬ್ಯಾಂಗ್ಳೂರ್? ಆರ್ ಯು ಫ್ರಮ್ ಬ್ಯಾಂಗ್ಳೂರ್ ಅಥವಾ ಬೆಂಗಳೂರು? ನೀವು ಬೆಂಗಳೂರಿನವರ ಅಥವಾ ಬೆಂಗಳೂರಿನವಳ? ಹೌದು, ನಾನು ಬೆಂಗಳೂರಿನವನು. ಓಕೆ, ಸೊ ಅಂತ ಹೇಳಬೇಕಾದ್ರೆ ಎಸ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಎಸ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಆರ್ ಯು ಕ್ಯಾನ್ ಸೇ ನೋ ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ರೈಟ್. ಆರ್ ಯು ರೆಡಿ ಫಾರ್ ದ ಟೆಸ್ಟ್? ನೀವು ಟೆಸ್ಟ್ಗೆ ರೆಡಿಯಾಗಿದ್ದೀರಾ? ನೀವು ಟೆಸ್ಟ್ಗೆ ರೆಡಿಯಾಗಿದ್ದೀರಾ? ಆರ್ ಯು ರೆಡಿ ಫಾರ್ ದ ಟೆಸ್ಟ್? ಎಸ್ ಐ ಆಮ್ ರೆಡಿ ಫಾರ್ ದ ಟೆಸ್ಟ್. ನೋ ಐ ಆಮ್ ನಾಟ್ ರೆಡಿ ಫಾರ್ ದ ಟೆಸ್ಟ್. ಐ ಹ್ಯಾವಂಟ್ ಪ್ರಿಪೇರ್ಡ್ ಎನಿಥಿಂಗ್, ಸೊ ಐ ಆಮ್ ನಾಟ್ ರೆಡಿ ಫಾರ್ ದ ಟೆಸ್ಟ್. ನಾನು ಟೆಸ್ಟಿಗೆ ಏನೂ ಪ್ರಿಪೇರ್ ಆಗಿಲ್ಲ, ನಾನು ರೆಡಿಯಾಗಿಲ್ಲ. ಓಕೆ, ನೆಕ್ಸ್ಟ್ ಈಗ ಆರ್ ಯು ಆಯಿತು. ಆರ್ ಯು ಅಲ್ಲೇ ನೀವು ಕಲಿಬೇಕು. ಓಕೆ, ಸೊ ನಾವು ಲೆಟ್ಸ್ ಸಿ ಹಿ ಶಿ ಇಟ್ ಅಂತ ಬಂದಾಗ, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು. ಓಕೆ, ಸೊ ಇಲ್ಲಿ ನೋಡಿ, ಹಿ ಶಿ ಇಟ್ ಅಲ್ಲಿ ಬಂದಾಗ ಇಲ್ಲೇ ತುಂಬ ಜನ ಮಿಸ್ಟೇಕ್ ಮಾಡೋದು. ಅವನು ನಿಮ್ಮ ಫ್ರೆಂಡಾ? ಅವನು ನಿಮ್ಮ ಫ್ರೆಂಡಾ? ಹಿ ಯೋರ್ ಫ್ರೆಂಡ್ ಅಲ್ಲ, ಅವನು, ಹಿ ಯೋರ್, ನಿಮ್ಮ, ಫ್ರೆಂಡ್, ಹಿ ಯೋರ್ ಫ್ರೆಂಡ್, ದಟ್ಸ್ ರಾಂಗ್. ಹಿ ಯೋರ್ ಫ್ರೆಂಡ್ ಅದು ಗ್ರಾಮ್ಯಾಟಿಕಲಿ ತಪ್ಪದು. ಅದಕ್ಕೆ ನಾವೇನು ಹೇಳಬೇಕು? ಈಸ್ ಹಿ ಯೋರ್ ಫ್ರೆಂಡ್? ಈಸ್ ಹಿ ಯೋರ್ ಫ್ರೆಂಡ್? ಅವ್ನು ನಿನ್ನ ಫ್ರೆಂಡಾ? ಹೌದಾ, ಈ ಥರ ಹೇಳಬೇಕು. ಸರ್ ನಮಗಿದು ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಅದಕ್ಕೆ ನೀವು ಇಷ್ಟು ದಿನ ತಪ್ಪಾಗಿ ಇಂಗ್ಲೀಷ್ ಕಲಿತಾ ಇದ್ರಿ. ಈಸ್ ಹಿ ಯೋರ್ ಫ್ರೆಂಡ್? ಈಸ್ ಹಿ ಯೋರ್ ಬ್ರದರ್? ಈಸ್ ಹಿ ಯೋರ್ ಕಸಿನ್? ಆರ್ ಈಸ್ ಹಿ ಯೋರ್ ಹಸ್ಬೆಂಡ್? ಈಸ್ ಹಿ ಯೋರ್ ಫಾದರ್? ಓಕೆ, ಈಸ್ ಹಿ ಯೂಸ್ ಮಾಡೋಕ್ಕೆ ಕಲಿಬೇಕು. ಓಕೆ, ಹೌದು ಅವನು ನನ್ನ ಫ್ರೆಂಡ್. ಎಸ್ ಹಿ ಈಸ್. ಇಲ್ಲಿ ವ್ಯತ್ಯಾಸ ನೋಡಿ, ಹಿ ಈ ಕಡೆ ಈಸ್ ಈ ಕಡೆ ಬಂದಿದೆ, ಇದರಲ್ಲಿ ಪ್ರಶ್ನೆಯಲ್ಲಿ ಹಿ ಈ ಕಡೆ ಬಂದಿದೆ, ಅಷ್ಟೇ ವ್ಯತ್ಯಾಸ. ಕನ್ನಡದಲ್ಲಿ ನಾವು ಎಕ್ಸ್ಟ್ರಾ ಅಕ್ಷರ ಹಾಕ್ತೀವಿ, ಇಂಗ್ಲೀಷಲ್ಲಿ ಅಕ್ಷರ ಎಕ್ಸ್ಟ್ರಾ ಹಾಕಲ್ಲ, ಅದೇ ಪದಗಳನ್ನು ಆ ಕಡೆ ಈ ಕಡೆ ಬದಲಾಯಿಸ್ತೀವಿ. ಇದಕ್ಕೆ ಇದೇ ಟ್ರಿಕ್ಸ್ ಅಂತ ಹೇಳೋದು. ಈ ಟ್ರಿಕ್ಸ್ ನಿಮಗೆ ಗೊತ್ತಿರಬೇಕು. ಇಲ್ಲ, ಅವನು ನನ್ನ ಫ್ರೆಂಡ್ ಅಲ್ಲ. ನೋ, ಹಿ ಈಸ್ ನಾಟ್ ಮೈ ಫ್ರೆಂಡ್. ಹಿ ಇಸಂಟ್ ಮೈ ಫ್ರೆಂಡ್. ನೋ, ಹಿ ಈಸ್ ನಾಟ್ ಮೈ ಫ್ರೆಂಡ್, ಹಿ ಈಸ್ ಮೈ ಸ್ಕೂಲ್ ಮೇಟ್. ಇಲ್ಲ, ಅವ್ನು ನನ್ನ ಫ್ರೆಂಡ್ ಏನಲ್ಲ, ಅವ್ನು ನನ್ನ ಸ್ಕೂಲ್ ಮೇಟ್. ಸ್ಕೂಲ್ ಫ್ರೆಂಡ್ ಅಂದರೆ ಸ್ಕೂಲಲ್ಲಿ ತುಂಬ ಜನ ಇರ್ತಾರೆ, ಎಲ್ಲರೂ ಫ್ರೆಂಡ್ಸ್ ಆಗಿರಲ್ಲ ಅಲ್ವಾ? ನೋ, ಹಿ ಇಸಂಟ್ ಅಂದ್ರೆ ಏನು? ಈಸ್ ನಾಟ್. ಸೊ ಇವೆಲ್ಲ ಸಿಂಪಲ್ ನೋಡಿ, ಇದನ್ನು ನೀವು ತಿಳ್ಕೊಬೇಕು. ಕರೆಕ್ಟಾಗಿ ತಿಳ್ಕೊಂಡ್ರೆ ಈಸ್ ಹಿ ಹಿಯರ್ ಟುಡೇ? ಅಲ್ಲ, ಸಾರಿ, ಅವನು ಇವತ್ತಿಲ್ಲಿದ್ದಾನ? ಈಸ್ ಹಿ ಹಿಯರ್ ಟುಡೇ? ನೋಡಿ, ಇಲ್ಲಿದ್ದಾನ, ಹಿಯರ್ ಟುಡೇ, ಈಸ್ ಹಿ ಅವನು. ಅದೇ ಥರ ಹೌದು ಅವನು ಇವತ್ತು ಇಲ್ಲಿದ್ದಾನೆ. ಎಸ್ ಹಿ ಈಸ್ ಹಿಯರ್ ಟುಡೇ. ಹೌದು ಅವನು ಇವತ್ತು ಇಲ್ಲಿದ್ದಾನೆ. ಇಲ್ಲ ಅವನಿಲ್ಲ. ನೋ, ಹಿ ಇಸಂಟ್ ಹಿಯರ್ ಟುಡೇ. ಇಲ್ಲ, ಅವನು ಇವತ್ತು ಇಲ್ಲಿಲ್ಲ. ಓಕೆ, ಆಮೇಲೆ ನೋಡಿ, ಅವನು ಒಳ್ಳೆ ಫ್ರೆಂಡಾ? ಸಾರಿ, ಅವನು ಒಳ್ಳೆ ಡ್ರೈವರಾ? ಚೆನ್ನಾಗಿ ಡ್ರೈವ್ ಮಾಡ್ತಾನ? ಈಸ್ ಹಿ ಅ ಗುಡ್ ಡ್ರೈವರ್? ಅವನು ಒಳ್ಳೆ ಫ್ರೆಂಡಾ? ಸಾರಿ, ಅವನು ಒಳ್ಳೆ ಡ್ರೈವರಾ? ಎಸ್ ಹಿ ಈಸ್ ಎ ಗುಡ್ ಡ್ರೈವರ್. ಅವನು ಒಳ್ಳೆ ಡ್ರೈವರ್. ಹೌದು ಅವನು ಒಳ್ಳೆ ಡ್ರೈವರ್. ನೋ, ಹಿ ಇಸಂಟ್ ಅ ಗುಡ್ ಡ್ರೈವರ್. ಇಲ್ಲ, ಅವನು ಒಳ್ಳೆ ಡ್ರೈವರ್ ಅಲ್ಲ. ಈಸ್ ಹಿ ವೇಟಿಂಗ್ ಔಟ್ಸೈಡ್? ಅವನು ಹೊರಗಡೆ ಕಾಯ್ತಿದ್ದಾನಾ? ಈಸ್ ಹಿ ವೇಟಿಂಗ್ ಔಟ್ಸೈಡ್? ಅವನು ಹೊರಗಡೆ ಕಾಯ್ತಿದ್ದಾನಾ? ಎಸ್ ಹಿ ಈಸ್ ವೇಟಿಂಗ್ ಔಟ್ಸೈಡ್. ಏನಿಲ್ಲ, ನೀವು ಅರ್ಧ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ, ಅದನ್ನು ಕ್ಯಾಚ್ ಮಾಡ್ಕೋಬೇಕು, ಅದನ್ನು ಅಬ್ಸರ್ವ್ ಮಾಡಬೇಕು. ಪ್ರಶ್ನೆನ ಫಸ್ಟ್ ಅಬ್ಸರ್ವ್ ಮಾಡಬೇಕು. ಪ್ರಶ್ನೆನ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಆನ್ಸರು ಅದರಲ್ಲಿ ಮುಕ್ಕಾಲು ಭಾಗ ಆನ್ಸರ್ ಅದರಲ್ಲೇ ಇರುತ್ತೆ. ನೀವು ಎಸ್ ಆರ್ ನೋ ಅಂತ ಹೇಳಬೇಕು. ಇಲ್ಲೇ ನೋಡಿ, ಉದಾಹರಣೆಗೆ ಇಲ್ಲೇನಿದೆ? ಈಸ್ ಹಿ ವೇಟಿಂಗ್ ಔಟ್ಸೈಡ್. ಯಾವುದ್ರ ಬಗ್ಗೆ ಕೇಳಿದ್ದಾರೆ ಅವರು? ಹೊರಗಡೆ ಕಾಯೋದ್ರ ಬಗ್ಗೆ ಕೇಳಿದ್ದಾರೆ. ನೀವೇನು ಮಾಡಬೇಕು? ಎಸ್ ಆದರೆ ಎಸ್, ಇಲ್ಲಾಂದರೆ ಈಸ್ ಹಿ ಅನ್ನೋದನ್ನ ಈ ಕಡೆ ಹಾಕಿ ಇದನ್ನ ಈ ಕಡೆ ಹಾಕಿದ್ರೆ ಮುಗೀತು, ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಹೇಳ್ಬೋದು. ಎಸ್ ಹಿ ಈಸ್ ವೇಟಿಂಗ್ ಔಟ್ಸೈಡ್. ಅಷ್ಟೇ, ಸಣ್ಣ ವಿಷಯಗಳು ಇದ್ದು, ಸಣ್ಣ ಟ್ರಿಕ್ಸ್ ನಿಮಗೆ ಗೊತ್ತಿರಬೇಕು. ಯಾವುದನ್ನ ಯಾವ ಕಡೆ ಬದಲಾಯಿಸಬೇಕು, ಅದಕ್ಕೆ ಎಕ್ಸ್ಟ್ರಾ ಏನು ಸೌಂಡ್ ಎಕ್ಸ್ಟ್ರಾ ಏನು ಅಕ್ಷರ ಹಾಕಬೇಕು, ಯಾವ ರೂಪ ಹೇಳಬೇಕು ಅನ್ನೋದನ್ನ ಗೊತ್ತಾಗ್ಬಿಟ್ರೆ ಸಿಂಪಲ್ ಆಗಿ, ಅಂದರೆ ಇಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್. ಓದಬೇಕು, ಪದೇ ಓದಬೇಕು. ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎರಡರಲ್ಲೂ ಓದಬೇಕು. ಆಮೇಲೆ ಬರೆಯೋದು ಜಾಸ್ತಿ ಏನು ಬೇಕಾಗಿಲ್ಲ, ಬಟ್ ಸ್ಟಿಲ್ ನೀವು ಮಾತಾಡೋದು ಬೇಕು ಅಂದರೆ ಬರೆಯೋದೇನು ಜಾಸ್ತಿ ಬೇಕಾಗಿಲ್ಲ, ಬಟ್ ಒಂದೆರಡು ಸಲ ಏನಾದರೂ ಬರಿಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ? ಇಟ್ಸ್ ವೆರಿ ಸಿಂಪಲ್. ಇದೇ ಥರ ನೀವು ಫಾಲೋ ಮಾಡಿದ್ರೆ ಈಸಿ ಆಯ್ತಲ್ವಾ? ಅದೇ ಥರ ಶಿ ಅಂತ ಬಂದಾಗ ಈ ಶಿ, ಅವಳು ಅಂತ ಬಂದಾಗ ಈ ಶಿ. ಅವಳು ನಿಮ್ಮ ಸಿಸ್ಟರಾ? ಆಕೆ ನಿಮ್ಮ ತಂಗಿನ? ಆಕೆ ನಿಮ್ಮ ಸಹೋದರಿನ? ಈಸ್ ಶಿ ಅಂತ ಹೇಳೋದ್ರ ಬದಲು ಇಸ್ ಶಿ ಯೋರ್ ಸಿಸ್ಟರ್? ಆಕೆ ನಿನ್ನ ತಂಗಿನ? ಆಕೆ ನಿನ್ನ ಅಕ್ಕನ? ಎಸ್ ಶಿ ಇಸ್ ಮೈ ಸಿಸ್ಟರ್. ಹೌದು ಆಕೆ ನನ್ನ ತಂಗಿ. ಎಸ್
She is my sister. Okay? No, she isn't my sister. She isn't my sister. She's my friend. Okay? Is she studying right now? Is studying? Is she studying right now? ಅವಳೀಗ ಓದ್ತಾ ಇದ್ದಾಳಾ? Yes, she is studying or not. No, she is not studying. Right? Is she ಆಯ್ತಲ್ವಾ? ನೆಕ್ಸ್ಟು ಓಕೆ, ಇದಿಷ್ಟು ನೋಡಿ, ಇವೆಲ್ಲ ನಾನು ಪಿ ಡಿ ಎಫ್ ಅಲ್ಲಿ ಇದೆಯಲ್ಲ, ಇದೆಲ್ಲ ನೀವು ಕಲ್ತ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಇಟ್ ಈಸ್, ಇಟ್ ಬರುತ್ತೆ ನೋಡಿ. ಈಸ್ ಇಟ್ ರೈನಿಂಗ್? ಮಳೆ ಬರ್ತಿದೆಯಾ? ಮಳೆ ಬರ್ತಿದೆಯಾ? ರೈನ್ ಕಮಿಂಗ್ ಅಲ್ಲ. ತುಂಬ ಜನ ಹಿಂಗೆ ಕೇಳ್ತಾರೆ, ರೈನ್ ಕಮಿಂಗ್? ನೋ. ಈಸ್ ಇಟ್ ರೈನಿಂಗ್? ಈಸ್ ಇಟ್ ರೈನಿಂಗ್? ಇದು ಸರಿಯಾದ ಸೆಂಟೆನ್ಸ್, ಐ ಮೀನ್ ಕ್ವೆಶ್ಚನ್. ಆ್ಯಂಡ್ ಹೌದು ಮಳೆ ಬರ್ತಿದೆ. ಎಸ್, ರೈನ್ ಕಮಿಂಗ್ ಅಲ್ಲ. ಎಸ್, ಇಟ್ ಈಸ್ ರೈನಿಂಗ್. ನೋ, ರೈನ್ ನಾಟ್ ಕಮಿಂಗ್. ಇದನ್ನೇ ತುಂಬ ಜನ ಹೇಳ್ತಾರೆ, ನೋ ರೈನ್ ನಾಟ್ ಕಮಿಂಗ್. ನೋ, ಇಟ್ ಈಸಂಟ್ ರೈನಿಂಗ್ ಆರ್ ನೋ ಇಟ್ಸ್ ನಾಟ್ ರೈನಿಂಗ್. ಓಕೆ, ಇಸ್ ಇಟ್ ವರ್ಕಿಂಗ್ ನಾವ್? ಅದೀಗ ಕೆಲಸ ಮಾಡ್ತಾ ಇದೆಯಾ? ಎಸ್, ಇಟ್ ಈಸ್ ವರ್ಕಿಂಗ್. ನೋ, ಇಟ್ಸ್ ನಾಟ್ ವರ್ಕಿಂಗ್. ಅರ್ಥ ಆಯ್ತಾ? ಸೊ ಈ ಥರ ನೀವು ಎಲ್ಲದಕ್ಕೂ, ಇದು ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾವು ಬಹಳ ವಿಷಯಗಳು ಎಲ್ಲ ಟೆನ್ಸಲ್ಲೂ ಹೇಳಕ್ಕೆ ಗೊತ್ತಿರಬೇಕು. ವಿಲ್ ಯೂಸ್ ಮಾಡಿ ಹೇಳಕ್ಕೆ ಗೊತ್ತಿರಬೇಕು. ವಾಸ್, ಈಸ್, ಆಮ್, ಆರ್, ವಾಸ್, ವರ್, ವಿಲ್, ಆಮೇಲೆ ಹ್ಯಾವ್, ಹ್ಯಾಸ್, ಹ್ಯಾಡ್, ಇದೆಲ್ಲ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಹ್ಯಾವ್ ಯೂಸ್ ಮಾಡಿದಾಗ ಪ್ರಶ್ನೆ ಹಿಂಗಿರುತ್ತೆ. ಹ್ಯಾವ್ ಯು ಟೇಕನ್ ಮೆಡಿಸಿನ್? ನೀವು ಮೆಡಿಸಿನ್ ತೊಗೊಂಡ್ರಾ? ಹ್ಯಾವ್ ಯು ಬಿನ್ ದೇರ್? ನೀವು ಅಲ್ಲಿಗೆ ಹೋಗಿದ್ರಾ? ಹ್ಯಾವ್ ಯು ಕಾಲ್ಡ್ ಯುವರ್ ಬ್ರದರ್? ನಿಮ್ಮ ಹ್ಯಾವ್ ಅಂತ ಯೂಸ್ ಮಾಡಿದಾಗ ಪ್ರಶ್ನೆಯಲ್ಲೂ ಹ್ಯಾವ್, ಉತ್ತರದಲ್ಲೂ ಹ್ಯಾವ್ ಇರಬೇಕು. ಸೊ ಪ್ರಶ್ನೆ ಕೇಳೋದು, ಅದಕ್ಕೆ ಸರಿಯಾದ ರೀತಿ ಉತ್ತರ ಹೇಳೋಕ್ಕೆ ನಿಮಗೆ ಮುಕ್ಕಾಲು ಭಾಗ ಉತ್ತರ ಪ್ರಶ್ನೆಯಲ್ಲೇ ಇರುತ್ತೆ. ಹೌದು ಅಲ್ವೋ? ಅದನ್ನು ಸರಿಯಾಗಿ ಕಲಿಬೇಕು. ಇದನ್ನು ಕಲಿತ್ರೆ ನಿಮಗೆ 70% ಇಂಗ್ಲೀಷು ಕ್ಲಿಯರ್ ಆಗಿಬಿಡುತ್ತೆ. ಓ ಹೌದು, ಅದಕ್ಕೆ ನಮಗೆ ಇಷ್ಟು ದಿನ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಓಕೆ, ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಏನಾದರೂ ಓಕೆ, ನೀವು ಇನ್ನೂ ಹೊಸಬರಾಗಿದ್ದರೆ, ಎಸ್ಪೆಷಲಿ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸೆ ಇದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ. ಓಕೆ, ರೈಟ್, ಯಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಮೈ ವಿಡಿಯೋಸ್. Bye. Take care. This is Anil Kumar signing off.